ಸರ್, ಅವಕಾಶಕ್ಕೆ ಧನ್ಯವಾದಗಳು. ನಿಮಗೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಸಿಕ್ಕಿರೋದಕ್ಕೆ ಈ ಸದನದ ಪರವಾಗಿ ನನ್ನ ವೈಯಕ್ತಿಕವಾಗಿ ಮೊದಲನೇದಾಗಿ ನಿಮಗೆ ನಾನು ಅಭೂತಪೂರ್ವವಾದಂಥ ಅನಂತ ಪ್ರತಿಮೆಗಳನ್ನು ಹೊಂದಿಸ್ತಾ, ಕಳೆದ 4 ದಶಕಗಳಿಗಿಂತ ಹೆಚ್ಚು ಕಾಲ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇದ್ಕೊಂಡು ಶಿಕ್ಷಕರಾಗಿ ನಂತರ ಅದೇ ಕ್ಷೇತ್ರದಿಂದ ತಾವು ಗೆದ್ದು ಬಂದು ಏಕೈಕ ಕನ್ನಡಿಗ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. 8 ಸಾರಿ ವಿಧಾನ ಪರಿಷತ್ಗೆ ಒಂದೇ ಕ್ಷೇತ್ರದಿಂದ ಆ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿ ತಾವು ಬಂದಿರೋದಕ್ಕೆ ನಮಗೆಲ್ಲ ಬಹಳ ಹೆಮ್ಮೆ ಅನ್ನಿಸ್ತದೆ. ಇವತ್ತಿಗೆ ತಾವಿಲ್ಲಿ ಬಂದು 43 ವರ್ಷ 201 ದಿನ ಆಗ್ತದೆ ಅಂತ ನನ್ನ ಹತ್ರ ಮಾಹಿತಿ ಹೇಳ್ತದೆ. ನೀವು ಡೇಟ್ ಆಫ್ ಇಲ್ಲಿ ಬಂದಾಗಿಂದ ಇಷ್ಟೊಂದು ಸುದೀರ್ಘವಾದಂಥ ಅನುಭವ ಇರೋದು ನಮಗೊಂದು ಪುಣ್ಯ. ನೀವು ನಮ್ಮ ಜೊತೆಲಿರೋದು ನಮಗೆ ಮಾರ್ಗದರ್ಶನ ಮಾಡಲಿಕ್ಕಾಗಲಿ, ನಮಗೆ ಮುಂದಿನ ಒಂದು ಇತಿಹಾಸನ ಹೇಳ್ಕೊಡೋದಕ್ಕಾಗಲಿ. ಈಗಾಗಲೇ ನಿಮಗೆ 2022ರಲ್ಲೇ ಲಂಡನ್ನಿಂದ ವರ್ಲ್ಡ್ ಆಫ್ ರೆಕಾರ್ಡ್ಸ್ನಲ್ಲಿ ಕೂಡ ಒಂದು ಅವಾರ್ಡ್ ಸಿಕ್ಕಿದೆ. ಅದೇ ಥರ ನಿಮ್ಮ ಸುದೀರ್ಘ ಸೇವಾ ಅವಧಿನ ಅಂಕಿಸಂಖ್ಯೆ ಇಲಾಖೆಯವರು ಗೆಜೆಟ್ನಲ್ಲಿ ಕೂಡ ಪ್ರಕಟಣೆ ಮಾಡಿದ್ದಾರೆ. ಇವೆಲ್ಲ ಯಾರಿಗೂ ಗೊತ್ತಿಲ್ಲದಿರುವಂಥ ವಿಚಾರಗಳು. ಶಿಕ್ಷಕರೊಬ್ಬರು ಶಿಕ್ಷಕರ ಕ್ಷೇತ್ರದಿಂದನೇ ಪ್ರತಿನಿಧಿಯಾಗಿ, ಹಲವಾರು ಬಾರಿ ಮಂತ್ರಿಗಳಾಗಿ, 3 ಸಾರಿ ಸಭಾಪತಿಯಾಗಿ ಈ ಸದನಕ್ಕೆ ಮತ್ತು ನಮಗೆಲ್ರಿಗೂ ಮಾರ್ಗದರ್ಶನ ಮಾಡ್ತಾ ತಾವಿಲ್ಲಿರೋದು ನಮಗೆ ಬಹಳ ಸಂತೋಷ ಆಗಿದೆ. ಈ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೂ ನಾವು ಒಂದು ಅಭಿನಂದನೆ ಸಲ್ಲಿಸ್ತೀವಿ. ಯಾಕೆಂದರೆ ಅವ್ರು ಇಂಥವ್ರನ್ನ ಹುಡುಕ್ತಾ ಇರ್ತಾರೆ, ಎಲ್ಲೆಲ್ಲಿ ಯಾರು ರೆಕಾರ್ಡ್ ಮಾಡ್ತಾರೆ ಅಂತ. ಇಂಥದ್ರಲ್ಲಿ ತಾವು ನಮ್ಮ ಜೊತೇಲಿ ಇವತ್ತಿದ್ದೀರಿ. ಈ ಅವಾರ್ಡ್ ಬಂದಿದ್ದಕ್ಕೋಸ್ಕರ ನೀವು ಹೇಗೆ ಅಂದರೆ ಒಂಥರ ಭೀಷ್ಮನಿದ್ದಾಗೆ. ಭೀಷ್ಮ ಇಚ್ಛಾಮರಣ ಕೇಳ್ಕೊಳ್ತಾನೆ, ಅವ್ನು ಯಾವಾಗ ಬೇಕು ಅವಾಗ ಸಾಯಬೇಕು ಅಂತ. ನೀವು ಹೇಗೆ ಅಂದರೆ ನೀವು ಎಲ್ಲಿವರೆಗೂ ಬೇಡ ಅನ್ನಲ್ಲ, ಅಲ್ಲಿವರೆಗೂ ನಿಮ್ಮನ್ನು ಗೆಲ್ಲಿಸ್ತಾನೆ ಇರ್ತಾರೆ. ಇನ್ನು 5 ಎಲೆಕ್ಷನ್ ಆಗ್ಬೋದು, 10 ಎಲೆಕ್ಷನ್ ಆಗ್ಬೋದು. ಇನ್ನೊಬ್ರು ಯಾರಾದರೂ ಇದನ್ನು ಸಾಧನೆ ಮಾಡಲಿಕ್ಕೆ ಆಗ್ತದೆ ಅನ್ನೋದಕ್ಕೆ ನಮಗೆ ಭಾಳ ಕಷ್ಟವಾದ ವಿಚಾರ ಹೇಳೋದಕ್ಕೆ. ಅದರಿಂದ ಇವತ್ತು ನಿಮಗೆ ಆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಎಲ್ಲ ಕೊಟ್ಟು ನಮ್ಮಂಥವ್ರಿಗೆಲ್ಲ ಮಾರ್ಗದರ್ಶನ ಮಾಡುವಂತಾಗಲಿ ಅಂತೇಳಿ ಇವತ್ತು ಇನ್ನೊಂದು ಸಾರಿ ಎಲ್ಲರ ಪರವಾಗಿ ನಿಮ್ಗೆ ಒಳ್ಳೆಯದಾಗಲಿ ಅಂತೇಳಿ ನಾನು